ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಕಾವು ದಿನೇ ದಿನೇ ಜೋರಾಗುತ್ತಿದ್ದು, ಇಂದು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾರ್ಗದರ್ಶನದಲ್ಲಿ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್, ಚನ್ನರಾಜು ಹಟ್ಟಿಹೊಳಿ ಹಾಗೂ ವಿಠ್ಠಲ್ ಹಲಗೇಕರ್ ನೇತೃತ್ವದಲ್ಲಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ರೈತರ ಪ್ಯಾನೆಲ್ ವತಿಯಿಂದ ಇಂದು ಪ್ರವಾಸಿ ಮಂದಿರದಲ್ಲಿ ಚುನಾವಣೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಎಲ್ಲಾ ಪ್ಯಾನೆಲ್ನ ಸದಸ್ಯರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಎಂಎಲ್ಸಿ ಚನ್ನರಾಜು ಹಟ್ಟಿಹೊಳಿ, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಖಾನಾಪುರ ಶಾಸಕ ಬಾಬಾ ಸಾಹೇಬ್ ಪಾಟೀಲರು ಮಾತನಾಡಿ, ಕಾರ್ಖಾನೆ ಅಭಿವೃದ್ಧಿಗೆ ಹಾಕಿಕೊಂಡು ಯೋಜನೆಗಳ, ರೈತರ ಸಂಘಗಳ ಆರೋಪ ಹೀಗೆ ವಿವಿಧ ವಿಷಯಗಳ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ರು. ಒಂದು ಚುನಾವಣೆ ನಿಮಿತ್ತ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂತ ಕಿತ್ತೂರು ಭಾಗದ ಜನಪ್ರಿಯ ಶಾಸಕರು ಸಹೋದರರಂತ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ಅದೇ ರೀತಿ ಇನ್ನೋರ್ವ ಸಹೋದರರು ಖಾನಾಪುರ ತಾಲೂಕಿನ ಶಾಸಕರಾದಂತಹ ವಿಠ್ಠಲಣ್ಣ ಹಲಗೇಕರ್ ಅವರೇ, ಮತ್ತೆ ನಮ್ಮ ಶ್ರೀ ಮಲಪ್ರಭಾ ಸಹಕಾರಿ ಕಾರ್ಖಾನೆ ಪುನಶ್ಚೇತನ ರೈತರ ಪ್ಯಾನೆಲ್, ಈ ಒಂದು ಪ್ಯಾನೆಲ್ ಮುಖಾಂತರ ಸ್ಪರ್ಧೆ ಮಾಡಿದಂತ ಎಲ್ಲ 15 ಜನ ನಮ್ಮ ಪ್ಯಾನೆಲ್ ಮೆಂಬರ್ಗಳೇ. ಇವತ್ತು ಈ ಒಂದು ಪತ್ರಿಕಾ ಮಾಧ್ಯಮದ ಒಂದು ಗೋಷ್ಠಿಯನ್ನ ಕರೆದಿರುವ ಉದ್ದೇಶ ಅಂತಂದ್ರೆ, ಮೊನ್ನೆ ನಾವು ನಾಮಪತ್ರ ಸಲ್ಲಿಸಿದ ನಂತರ ಈ ಒಂದು ಚುನಾವಣೆಗೆ ನಾವು ಯಾವ ದೇವೋದ್ದೇಶಗಳನ್ನ ಇಟ್ಕೊಂಡು ನಾವು ಸ್ಪರ್ಧೆ ಮಾಡಿದೀವಿ, ಮುಂಬರುವಂತ ದಿನದಲ್ಲಿ ಆ ಕಾರ್ಖಾನೆಯನ್ನ ಯಾವ ರೀತಿ ನಾವು ಪುನಶ್ಚೇತನ ಮಾಡ್ತೀವಿ, ಷೇರುದಾರರಿಗೆ ಏನ್ ಹೇಳಿಕ್ ಬಯಸ್ತೀವಿ ಮತ್ತು ರೈತರಿಗೆ ಯಾವ್ಯಾವ ಭರವಸೆಗಳನ್ನ ಕೊಡ್ಲಿಕ್ಕೆ ಬಯಸ್ತೀವಿ ಅಂತ ಒಂದು ಪ್ರಣಾಳಿಕೆಯನ್ನ ರೆಡಿ ಮಾಡಿದೀವಿ. ಆ ಪ್ರಣಾಳಿಕೆಯನ್ನ ಇವತ್ತು ಮಾಧ್ಯಮದ ಮುಖೇನ ಮತ್ತು ಎರಡೂ ಶಾಸಕರ ಸಮ್ಮುಖದಲ್ಲಿ ನಿಮಗೆ ಅದನ್ನ ಕೊಡ್ಬೇಕಂತ ಇವತ್ತು ಇಲ್ಲಿ ಕರೆಯಲಾಗಿದೆ. ಒಟ್ಟಾರೆ ಈ 1961ರಲ್ಲಿ ಕಾರ್ಖಾನೆ ಸ್ಥಾಪನೆ ಆಗಿ ಸುಮಾರು 55 ವಸಂತಗಳು ಇವತ್ತು ಪೂರೈಸಿದ ನಂತರ ಈ ಒಂದು ಕಾರ್ಖಾನೆ ಯಾವ ಪರಿಸ್ಥಿತಿಯಲ್ಲಿದೆ, ಅದನ್ನ ಯಾವ ರೀತಿ ನಾವು ಪುನಶ್ಚೇತನ ಮಾಡಬೇಕು ಅಂತ ಹೇಳ್ಕೊಂಡು ಒಂದು ಒಟ್ಟಾರೆ ಒಂದು ನಮ್ಮ ಭರವಸೆಗಳನ್ನ ಈ ಒಂದು ಪ್ರಣಾಳಿಕೆಯಲ್ಲಿ ಹಾಕಿದೀವಿ. ಹೇಳ್ಬೇಕಪ್ಪ ಅಂತಂದ್ರ, ಈಗ ಕಾರ್ಖಾನೆ ಏನ್ ಕೆಪಾಸಿಟಿ ಇದೆ, ಕ್ರಷಿಂಗ್ ಕೆಪಾಸಿಟಿ ಅದು 3500 ಇದೆ. ಅದನ್ನ ಹಂತ ಹಂತವಾಗಿ ಒಂದು 10,000 ಮೆಟ್ರಿಕ್ ಟನ್ ಅರೆಯುವ ಸಾಮರ್ಥ್ಯವನ್ನು ಮಾಡ್ಬೇಕಂತ ನಮ್ಮ ಈ ಒಂದು ಮಂಡಳಿಯ ಒಂದು ಉದ್ದೇಶ ಇದೆ. ನಂತರ ಈಗಿರುವ ಡಿಸ್ಟಿಲರಿಯನ್ನ ಆಧುನೀಕರಣಗೊಳಿಸಿ ಸಾಮರ್ಥ್ಯ ಹೆಚ್ಚಿಸುವ ಕಾರ್ಯ ಮಾಡುವುದು. ಅದೇ ರೀತಿ ಹೊಸದಾಗಿ ಎಥನಾಲ್ ಘಟಕವನ್ನ ಸ್ಥಾಪಿಸಬೇಕು. ಯಾಕಪ್ಪ ಅಂತಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಸಬ್ಸಿಡಿ ಇದೆ. ಎಥನಾಲ್ ಘಟಕ ಸ್ಥಾಪನೆ ಮಾಡುವ ಮೂಲಕ ಒಂದು ಒಳ್ಳೆಯ ಬೆಲೆಯನ್ನು ಕೂಡ ನಾವು ಕಾಲಕ್ಕೆ ರೈತರಿಗೆ ಕೊಡ್ಲಿಕ್ಕೆ ಅನುಕೂಲ ಆಕತಿ. ಪ್ರಸ್ತುತ ವಿದ್ಯಮಾನದಲ್ಲಿ ಎಥನಾಲ್ ಘಟಕ ಸ್ಥಾಪನೆ ಮಾಡ್ಬೇಕಂತ ನಮ್ಮೆಲ್ಲರದ್ದು ಒಂದು ಉದ್ದೇಶ ಇದೆ. ಮುಂಬರುವ ಕಬ್ಬು ನುರಿಸುವ ಹಂಗಾಮುಗಳನ್ನ ಯಶಸ್ವಿಗೊಳಿಸಲು ಕಾರ್ಖಾನೆ ಹಳೆಯ ಸಾಲದ ಹೊರೆಯನ್ನ ಹಂತ ಹಂತವಾಗಿ ಕಡಿಮೆ ಮಾಡ್ಬೇಕಂತ ಒಂದು ನಮ್ಮ ಉದ್ದೇಶ ಇದೆ. ಈಗೇನ್ ಕಾರ್ಖಾನೆಯ ಒಂದು ಸಾಲದ ಹೊರೆ ಇದೆ, ಸುಮಾರು 200 ಕೋಟಿಗೆ ಮೇಲ್ಪಟ್ಟಿನ ಸಾಲದ ಹೊರೆ ಇದೆ, ಅದನ್ನ ಹಂತ ಹಂತವಾಗಿ ಕಡಿಮೆ ಮಾಡ್ಬೇಕಂತ ನಮ್ಮ ಉದ್ದೇಶ ಐತಿ. ಮತ್ತೆ ಕಬ್ಬು ಪೂರೈಕೆದಾರರು, ಕಬ್ಬು ಕಟಾವುದಾರರು, ಕಬ್ಬು ಸಾಕಾಣಿಕೆದಾರರ ವಿಶ್ವಾಸ ವೃದ್ಧಿಗೊಳಿಸಲು ಪ್ರತಿ 15 ದಿನಗಳಲ್ಲಿ ಅವರೆಲ್ಲ ಬಿಲ್ಗಳನ್ನ ಪಾವತಿ ಮಾಡ್ಬೇಕಂತ ನಮ್ಮ ಉದ್ದೇಶ ಐತಿ. ಅದೇ ರೀತಿ ಸಮೀಪದ ಕಾರ್ಖಾನೆಗಳು ಯಾವ ರೀತಿ ಒಂದು ಸ್ಪರ್ಧಾತ್ಮಕ ಬೆಲೆಯನ್ನ ಕೊಡ್ತಾರ ರೈತರಿಗೆ, ಅದೇ ರೀತಿ ನಾವು ಕೂಡ ಯೋಗ್ಯ ಬೆಲೆಯನ್ನ 15 ದಿನದ ಒಳಗಡೆ ರೈತರಿಗೆ ಕೊಡ್ಬೇಕಂತ ಉದ್ದೇಶ ಇಟ್ಕೊಂಡಿದೀವಿ. ಸರ್ಕಾರದ ಆದೇಶದಂತೆ ಕಬ್ಬು ಹಂಗಾಮು ವೇಳೆಗೆ ಸರಿಯಾಗಿ ಪ್ರಾರಂಭ ಮಾಡಿ ಉತ್ತಮ ಗುಣಮಟ್ಟದ ಕಬ್ಬನ್ನು ಅರೆದು ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡುವುದು ನಮ್ಮ ಉದ್ದೇಶ. ಅದೇ ರೀತಿ ಕಾರ್ಖಾನೆ ಯಂತ್ರೋಪಗಳನ್ನು ಸುಸ್ಥಿತಿಯಲ್ಲಿಟ್ಟುಕೊಂಡು ಕಬ್ಬು ಅರಿಯುವಿಕೆಯಲ್ಲಿ ತಡೆಯಾಗದಂತೆ ನೋಡಿಕೊಳ್ಳಬೇಕು. ಕಾರ್ಮಿಕರ ವೇತನವನ್ನ ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡುವುದು ನಮ್ಮ ಎಲ್ಲರ ಉದ್ದೇಶ. ಯಾಕಪ್ಪ ಅಂತಂದ್ರೆ ಕಾರ್ಮಿಕರಿದ್ರನೇ ಇವತ್ತು ಕಾರ್ಖಾನೆ, ಅವರೇ ಕಾರ್ಖಾನೆಯ ಬೆನ್ನೆಲುಬು. ಅವರು ಹಗಲ ರಾತ್ರಿ ದುಡಿದಾಗ ಅವರ ಶ್ರಮದಿಂದ ಇವತ್ತು ಕಾರ್ಖಾನೆ ಜೀವಂತ ಐತಿ. ಅದಕ್ಕೆ ಸಮಯಕ್ಕೆ ಸರಿಯಾಗಿ ಅವರಿಗೆ ನಾವು ವೇತನವನ್ನ ನೀಡಬೇಕಂತ ನಮ್ಮೆಲ್ಲರ ಉದ್ದೇಶ. ಅದೇ ರೀತಿ ಕಾರ್ಖಾನೆಯ ಸದಸ್ಯರುಗಳಿಗೆ, ಕಬ್ಬು ಬೆಳೆಗಾರರಿಗೆ ರಿಯಾಯಿತಿ ದರದಲ್ಲಿ ಯಂತ್ರೋಪಕರಣಗಳನ್ನ ಪೂರೈಸುವುದು. ಯಾಕಪ್ಪ ರೈತರ ಕಬ್ಬು ಕೊಟ್ರನ್ನ ಕಾರ್ಖಾನೆ ನಡೀತೈತಿ, ಅವರ ನಮ್ಮ ಬೆನ್ನೆಲುಬ. ಅವ್ರಿಗೂ ಕೂಡ ಅವರ ಒಂದು ರೈತಕಿಗೆ ಹೆಲ್ಪ್ ಆಗ್ಬೇಕಂತಂದ್ರೆ ಆಧುನಿಕ ಯುಗದಲ್ಲಿ ಅವರಿಗೆ ಯಂತ್ರೋಪಕರಣಗಳ ಅವಶ್ಯಕತೆ ಇರ್ತದೆ. ಅದನ್ನ ರಿಯಾಯಿತಿ ದರದಲ್ಲಿ ಕಾರ್ಖಾನೆಯಿಂದ ಕೊಡ್ಬೇಕಂತ ನಮ್ಮ ಉದ್ದೇಶ ಐತಿ. ಅದೇ ರೀತಿ ಕಾರ್ಖಾನೆಯ ಸದಸ್ಯರಿಗೆ ಮತ್ತು ಕಬ್ಬು ಬೆಳೆಗಾರರಿಗೆ ಕಬ್ಬು ಇಳುವರಿ ಮತ್ತು ಆಧುನಿಕ ಬೇಸಾಯ ಕ್ರಮಗಳನ್ನು ಅಳವಡಿಸಲು ಕಾಲಕ್ಕೆ ತರಬೇತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಬೇಕಂತ ನಾವೆಲ್ಲ ನಿರ್ಧಾರ ಮಾಡಿದೆವು. ಯಾಕಪ್ಪ ಅಂತಂದ್ರೆ ಈಗ ಆಧುನಿಕ ತಂತ್ರಜ್ಞಾನವನ್ನು ನಮ್ಮ ರೈತರಿಗೆ ನಾವು ಮನೆ ಬಾಗಿಲಿಗೆ ಮುಟ್ಟಿಸ್ಬೇಕಾಗ್ತದೆ.
ಯಾಕಪ್ಪ ಅಂತಂದ್ರೆ ಇಳುವರಿ ಕಡಿಮೆ ಆಗೈತಿ, ಭೂಮಿ ಅಷ್ಟೇ ಐತಿ. ಮೊದಲ 1 ಎಕರೆದಾಗ 80 ಟನ್ 90 ಟನ್ 100 ಟನ್ ಬೆಳಿತಿದ್ರು. ಆದ್ರೆ ಈಗ ಅದ 1 ಎಕರೆದಾಗ 30 ಟನ್ 40 ಟನ್ ಆಗೈತಿ. ಇಳುವರಿ ಕಡಿಮೆ ಆಗೈತಿ. ಅದನ್ನ ಹೆಂಗ್ ಇಳುವರಿ ಹೆಚ್ಚಿಗೆ ಮಾಡ್ಬೇಕಂದ್ರೆ ಆಧುನಿಕ ತಂತ್ರಜ್ಞಾನವನ್ನ ನಾವು ರೈತರಿಗೆ ಕೊಡಬೇಕಾಕತಿ. ಅದರ ಸಲುವಾಗಿ ನಾವು ತರಬೇತಿ ಶಿಬಿರಗಳನ್ನ ಆಯೋಜನೆ ಮಾಡ್ತೀವಿ. ಮತ್ತೆ ಷೇರುದಾರರಿಗೆ, ಕಾರ್ಮಿಕರಿಗೆ ಮುಂಬರುವ ವರ್ಷಗಳಲ್ಲಿ ಆರೋಗ್ಯ ಕಾರ್ಡ್ಗಳನ್ನ ನಾವು ವಿತರಣೆ ಮಾಡ್ಬೇಕಂತ ನಿರ್ಧರಿಸಿದ್ವಿ. ಕಾರ್ಖಾನೆ ಆವರಣದಲ್ಲಿ ಷೇರುದಾರರ ಮಕ್ಕಳಿಗೆ ಮತ್ತು ಕಾರ್ಮಿಕ ಮಕ್ಕಳಿಗೆ ಅನುಕೂಲವಾಗುವಂತೆ ಮಾಧ್ಯಮಿಕ ಶಿಕ್ಷಣ ಸಂಸ್ಥೆ ಆರಂಭ ಮಾಡಲಾಗುವುದು. ಅಂದ್ರೆ PUC ಕಾಮರ್ಸ್ ಮತ್ತು ಸೈನ್ಸ್ ಎಜುಕೇಶನ್ ಅನ್ನ ಇರುವಂತ ಅಲ್ಲಿ ಶಾಲೆಯ ಆವರಣದಲ್ಲಿ ಹೆಚ್ಚುವರಿ ಕೊಠಡಿಗಳನ್ನು ನಿರ್ಮಾಣ ಮಾಡಿ PUC ಮತ್ತು ಕಾಮರ್ಸ್ ಮತ್ತು ಸೈನ್ಸ್ ಕಾಲೇಜನ್ನ ಆರಂಭ ಮಾಡ್ಬೇಕಂತ ನಮ್ಮೆಲ್ಲರದು ಒಂದು ಮಹದಾಸೆ. ಕಾರ್ಖಾನೆಯ ಷೇರುದಾರರ ಮಕ್ಕಳ ಮತ್ತು ಕಾರ್ಮಿಕರ ವಿದ್ಯಾಭ್ಯಾಸಕ್ಕಾಗಿ ಪ್ರೋತ್ಸಾಹ ನೀಡಬಹುದು. ಹೆಂಗ್ ಪ್ರೋತ್ಸಾಹ ನೀಡಬೇಕಪ್ಪ ಅಂತಂದ್ರ ಇವೆಲ್ಲ ಏನ್ ನಾವು ಓದಾಕತ್ತೇವೆ ಇವಾಗ, ಇದನ್ನೆಲ್ಲ ನಾವು ಇರ್ಬೋದು, ಹಲ್ಗೇಕರ್ ಸಾಹೇಬ್ರು ಇರ್ಬೋದು, ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ದನಿಯವ್ರು ಇರ್ಬೋದು, ಮತ್ತೆಲ್ಲ ನಮ್ಮ ಆಕಾಂಕ್ಷಿಗಳೇನದಾವ್, ನಾವೆಲ್ಲರೂ ಇದನ್ನ ಅಹೋರಾತ್ರಿ ಚರ್ಚೆ ಮಾಡಿ ಇವೆಲ್ಲ ಪಾಯಿಂಟ್ಸ್ ಮೇಲೆ ಬರ್ದು ಹೆಂಗ್ ಪ್ರೋತ್ಸಾಹ ಮಾಡ್ಬೇಕಪ್ಪ ಅಂತಂದ್ರ ಈಗ 10th ಸ್ಟ್ಯಾಂಡರ್ಡ್ ಅಲ್ಲಿ, PUC ಅಲ್ಲಿ ನಮ್ಮ ಷೇರುದಾರರ ಮಕ್ಕಳು ಇರ್ಲಿ, ನಮ್ಮ ಕಬ್ಬೆಸಿದ ರೈತರ ಮಕ್ಕಳು ಇರ್ಲಿ, ಅವ್ರು ಒಳ್ಳೆ ಮಾರ್ಕ್ಸ್ ಅನ್ನ ಪಡೆದು ಅವ್ರು ಉತ್ತೀರ್ಣರಾದಾಗ, ಅವ್ರಿಗೆ ಆರ್ಥಿಕವಾಗಿ ಸಮಸ್ಯೆ ಇದ್ದಾಗ ಎಲ್ಲರೂ ಡಿಸಿಷನ್ ತಗೊಂಡು ಕೈಲಾದಷ್ಟು ನಮ್ಮ ಕಾರ್ಖಾನೆಯಿಂದ ಅವ್ರಿಗೆ ಆರ್ಥಿಕ ಸಹಾಯ ಮಾಡ್ಬೇಕಂತ ನಮ್ಮ ಒಂದು ಉದ್ದೇಶ. ಮತ್ತೆ ಬಂಡೆಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿರುವ ಮಂಗಲ ಕಾರ್ಯಾಲಯವನ್ನ ಅಭಿವೃದ್ಧಿಪಡಿಸಬಹುದು. ಯಾಕಪ್ಪ ಅಂತಂದ್ರೆ ಈಗ ಬಂಡೆಮ್ಮ ದೇವಿ ಆಶೀರ್ವಾದದಿಂದನೇ ಕಾರ್ಖಾನೆ ಜೀವಂತ ಐತಿ. ಅದಕ್ಕಾಗಿ ಆ ಬಂಡೆಮ್ಮ ದೇವಿಯ ಸನ್ನಿಧಿಯಲ್ಲಿರುವಂತಹ ಮಂಗಲ ಕಾರ್ಯಾಲಯವನ್ನ ಅಭಿವೃದ್ಧಿಪಡಿಸುವ ಮೂಲಕ ಕಾರ್ಮಿಕರಿಗಿರ್ಬೋದು, ಬಡ ರೈತರಿಗಿರ್ಬೋದು ಒಂದು ಕಡಿಮೆ ದರದಲ್ಲಿ ಅವರ ಮಕ್ಕಳ ವಿವಾಹವನ್ನ ಮಾಡ್ಕೊಳ್ಳಿಕ್ಕೆ ನಾವು ಅನುಕೂಲ ಮಾಡ್ಕೊಡ್ಬೇಕಂತ ನಮ್ಮ ಒಂದು ಉದ್ದೇಶ ಐತಿ. ಮತ್ತೆ ಕಾರ್ಖಾನೆ ಷೇರುದಾರರು ಯಾವತ್ತೂ ಈ ಕಾರ್ಖಾನೆ ಮೇಲೆ ಅಭಿಮಾನ ಇಟ್ಕೊಂಡು, ನಂಬಿಕೆ ಇಟ್ಕೊಂಡು ಇರುವಂತ ಷೇರುದಾರರಿಗೆ ರಿಯಾಯಿತಿ ದರದಲ್ಲಿ ಪ್ರತಿ ವರ್ಷ ಸಕ್ಕರೆನ ವಿತರಣೆ ಮಾಡುವುದು ಅಂತ ಎಲ್ಲರೂ ನಮ್ಮ ಒಕ್ಕೂರ ಒಂದು ಆಸೆ ಇದೆ. ಪಂಚಮಿಗೆ ಷೇರುದಾರರಿಗೆ ಏನ್ 16,000 ಜನ ಷೇರುದಾರರ ದರ ಅವರಿಗೆ ರಿಯಾಯಿತಿ ದರದಲ್ಲಿ ಸಕ್ಕರೆ ಕೊಡಬೇಕಂತ ನಾವೆಲ್ಲ ನಿರ್ಧಾರ ಮಾಡಿದ್ವಿ. ಹಿರೇಮುನ್ನವಳ್ಳಿಯಲ್ಲಿರುವ ಕಾರ್ಖಾನೆಯ ಜಮೀನನ್ನು ಅಭಿವೃದ್ಧಿಪಡಿಸಿ ಹೊಸ ಕಬ್ಬು ತಳಿಯ ಅಭಿವೃದ್ಧಿ ಸಂಶೋಧನಾ ಕೇಂದ್ರ ಪ್ರಾರಂಭ ಮಾಡಿ ಷೇರುದಾರರಿಗೆ, ಕಬ್ಬು ಬೆಳೆಗಾರರಿಗೆ ಕಬ್ಬು ಸಸಿ ವಿತರಣೆ ಮಾಡಲಾಗುವುದು. ಅಂತಂದ್ರೆ ಈಗೇನ್ ನಮ್ದು ಕಾರ್ಖಾನೆಯ ಜಮೀನಿದೆ ಹಿರೇಮುನ್ನವಳ್ಳಿಯಲ್ಲಿ, ಅಲ್ಲಿ ಈ ಸಸಿಗಳನ್ನ ಇದನ್ನ ಮಾಡುವ ಮೂಲಕ, ಸಂಶೋಧನಾ ಕೇಂದ್ರ ಮಾಡುವ ಮೂಲಕ ಕಬ್ಬು ಬೆಳೆಗಾರರಿಗೆ ಪ್ರೋತ್ಸಾಹ ನೀಡಲಿಕ್ಕೆ ಅವರಿಗೆ ಸಬ್ಸಿಡಿ ದರದಲ್ಲಿ ಈ ಸಸಿಗಳನ್ನ ವಿತರಣೆ ಮಾಡಬಹುದು. ಅದೇ ರೀತಿ ಕಾರ್ಖಾನೆ ಆವರಣದಲ್ಲಿ ಸಂಸ್ಥಾಪಕರ ಮ್ಯೂಸಿಯಂ ನಿರ್ಮಾಣ ಮಾಡಬಹುದು. ಯಾಕಪ್ಪ ಸುಮಾರು 60 ವರ್ಷ ಇತಿಹಾಸ ಉಳ್ಳಂತ ಈ ಕಾರ್ಖಾನೆ ಬಹಳ ಮಹನೀಯರ ಒಂದು ತ್ಯಾಗ ಬಲಿದಾನದಿಂದ ಕಟ್ಟಿದಂತ ಕಾರ್ಖಾನೆ ಐತಿ. ಅವ್ರನ್ನೆಲ್ಲರನ್ನು ನಾವು ಸ್ಮರಿಸಬೇಕಾಗತ್ತೆ. ಅದಕ್ಕಾಗಿ ಈ ಕಾರ್ಖಾನೆಯ ಸಂಸ್ಥಾಪಕರನ್ನ ಒಂದು ಮ್ಯೂಸಿಯಂ ಮಾಡುವ ಮೂಲಕ, ಅವರ ಭಾವಚಿತ್ರವನ್ನು ಅಳವಡಿಸುವ ಮೂಲಕ ಒಂದು ಮ್ಯೂಸಿಯಂ ಮಾಡಿ, ಇವೆಲ್ಲ ಒಂದು ಮಹತ್ವದ ದೇವೋದ್ದೇಶಗಳನ್ನ ಇಟ್ಕೊಂಡ ನಾವು ಇವತ್ತೊಂದು ಪ್ಯಾನೆಲ್ ಮಾಡಿದ್ದೀವಿ. ಈ ಪ್ರಣಾಳಿಕೆಯನ್ನ ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಾವು ಮಾಧ್ಯಮದವರಿಗೆ ಪರಿಚಯ ಮಾಡಿದ್ದೀವಿ. ಇದನ್ನು ತಾವು ತಮ್ಮ ಮಾಧ್ಯಮದ ಮೂಲಕ ಎಲ್ಲ ರೈತ ಬಾಂಧವರಲ್ಲಿ, ಶೇರ್ ಹೋಲ್ಡರ್ಸ್ ಅಲ್ಲಿ ತಾವು ಇದನ್ನ ತಿಳಿಸಬೇಕು, ಈ ಒಂದು ತಿಳುವಳಿಕೆ ಅವರಲ್ಲಿ ಮೂಡಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ. ಈಗ ಈ ಒಂದು ಪ್ಯಾನೆಲ್ನ ಮಾರ್ಗದರ್ಶಕರು, ಹಿತಚಿಂತಕರಾದಂತ ಬಾಬಾ ಸಾಹೇಬ್ ದನಿ ಅವರು ಮಾತಾಡ್ಬೇಕಂತ ಕೇಳ್ಕೊತೀನಿ. ಎಲ್ಲ ಹೇಳ್ಬಿಟ್ಟಿದ್ದಾರೆ, ನೀವು ಹೇಳ್ಬೇಕಲ್ಲ ಮತ್ತೆ ಪ್ಯಾನೆಲ್ ಹೆಂಗೆ ಏನೇನು. ಮೊದಲನೇದಾಗಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ, ಸಹೋದರರಿಗೆ ನಮಸ್ಕಾರಗಳನ್ನ ಹೇಳ್ತಾ, ಇಲ್ಲಿವರೆಗೆ ಬಹುತೇಕ ಈ ಪ್ರಣಾಳಿಕೆ, ಈ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತ ಪ್ಯಾನಲ್ದ ಎಲ್ಲ ಆ ಪ್ಯಾನಲ್ ಮುಖಾಂತರ ಸ್ಪರ್ಧೆ ಮಾಡುವಂತ ಎಲ್ಲ ನಮ್ಮ ಸದಸ್ಯರು ಒಳಗೊಂಡು ಈ ಬಹುತೇಕ ಒಂದು 10 ರಿಂದ 14 ಅಂಶಗಳು ಈಗಾಗಲೇ ಈಗ ಚಂದ್ರರಾಜ್ ಅವ್ರ ತಮ್ಮ ಮುಂದೆ ಉದ್ದೇಶ ಇಷ್ಟ. ಇಲ್ಲೇನ ರಾಜಕಾರಣ ಅಥವಾ ಯಾವುದೋ ಬೇರೆ ಉದ್ದೇಶ ಇಟ್ಕೊಂಡ ಈ ಪ್ಯಾನಲ್ ಮಾಡಿದಂಥದ್ದಲ್ಲ. ಯಾಕಂದ್ರೆ ಎಲ್ಲಾ ಪಾರ್ಟಿಯವ್ರು ಇದ್ರು, ಪಾರ್ಟಿಯವ್ರು ಅನ್ನೋಕ್ಕಿಂತ ಎಲ್ಲರೂ ರೈತರದು. ಒಂದೇ ಒಂದು ಉದ್ದೇಶ ಅಂತಂದ್ರ ಆ ಫ್ಯಾಕ್ಟ್ರಿ ಸ್ಥಿತಿ ಇವತ್ತು ಬಹಳ ಗಂಭೀರ ಸ್ಥಿತಿ ಬಂದಿರ್ತೈತಿ. ಆ ಗಂಭೀರ ಸ್ಥಿತಿಯಿಂದ ಹೊರಗೆ ತರ್ಬೇಕನ್ನುವಂತ ಒಂದು ಉದ್ದೇಶ. ಇದ್ರ ಎಲ್ಲ ಪಾರ್ಟಿನ ಹೊರಗಿಟ್ಟು ಎಲ್ಲ ಪಾರ್ಟಿಯವ್ರನ್ನು ಸೇರಿ ಇದನ್ನ ಪುನಶ್ಚೇತನ ಮಾಡ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಹೋಗಿದ್ದೇವೆ. ಯಾಕಂದ್ರೆ ಇದು ಈ ಫ್ಯಾಕ್ಟ್ರಿದ ಒಂದು ಹಿಸ್ಟ್ರಿ ನೋಡಿದಾಗ ಬಹುತೇಕ ಒಂದು ನನಗ್ ತಿಳುವಳಿಕಿದ್ದಂಗೆ ಒಂದು 30-32 ವರ್ಷದಿಂದನೂ ನನಗದ ಫ್ಯಾಕ್ಟ್ರಿ ಬಳಿ ಸಂಪರ್ಕ.
ಸುಮಾರು 2-3 ಕೋಟಿ ರೂಪಾಯಿ ಇದ್ದಂತ ಅದು ಲೋನ್ ಇವತ್ತು 220 ಕೋಟಿ ರೂಪಾಯಿ ಬಂದಂತೆ 30 ಇಯರ್ಸ್ ಮತ್ತೆ ಭಾರ ಆ ಲೋನ್ ತೀರ್ಸುವಂತದಕ್ಕಿಂತ ಅದನ್ನ ಹೊತ್ಕೊಂಡು ಓಡೋದ ಬಹಳ ಕಷ್ಟ ಆಕೈತಿ. ಬಟ್ ಅದು ಯಾವಾಗ ಸಾಧ್ಯ ಆಕೈತೆ ಅಂತಂದ್ರ ಹಂತವಾಗಿ ಈಗ ಏನ್ ಹಾಕೊಂಡಿದ್ದೆವು ಒಮ್ಮೆ ಮಾಡಕ್ ಸಾಧ್ಯ ಇಲ್ಲ. ಆದ್ರ ಬಹುತೇಕ ನಾವು ಪ್ರೆಸ್ಸಿಂಗ್ ಮಾಡಿದಾಗ ಭಾಳ ಹೆಲ್ಪ್ ನಮ್ಗೆ ರೈತರಿಗೆ ಬಿಲ್ ಕೊಡುವಂತದಾಗ್ಲಿ ಎಂಪ್ಲಾಯೀಸಿಗೆ ಪೇಮೆಂಟ್ ಕೊಡುವಂತದಾಗ್ಲಿ ಮಾಡಕ್ ಸಾಧ್ಯ. ನಮ್ ಕೆಪಾಸಿಟಿನ ಯುಟಿಲೈಸ್ ಮಾಡಿದಾಗ ಅದನ್ನ ಯಾವಾಗೂ ಸಾಧ್ಯ ಆಗೋದಿಲ್ಲ. ಅದಕ್ಕ ಎಲ್ಲ ರೈತ ಬಾಂಧವರಿಗೆ ಇದು ಒಂದೇ ಒಂದು ವಿನಂತಿ, ಮೊದಲ ನಮ್ಮ ಭಾಗದ ಫ್ಯಾಕ್ಟ್ರಿಗೆ ದಯಮಾಡಿ ಎಲ್ಲರೂ ಕಬ್ಬು ಹಚ್ಚ್ರಿ. ಸಹಕಾರ ಅಂತ ಸಾಕಷ್ಟು ಕೊಟ್ಟಿದ್ದಾರೆ. ಯಾಕಂದ್ರೆ ರೈತರನ್ನ ಅದ್ರದ್ದು ಎಷ್ಟು ಏನ್ ಅವ್ರಿಗೆ ಎಷ್ಟು ಪ್ರಶಂಸೆ ಮಾಡಿದ್ರು ಕಮ್ಮಿ. ಯಾಕಂದ್ರೆ ಬೆಲೆ ಕೊಟ್ಟಾಗ ಹೆಚ್ಚಿದಾರೆ, ಎಲ್ಲರಿಗಿಂತ ದುಡ್ಡು ಕಮ್ಮಿ ಕೊಟ್ಟಾಗ ಹೆಚ್ಚಿದಾರೆ, ಕೊಟ್ಟಾಗ ರೊಕ್ಕ ತಗೊಂಡಾರ. ರೈತರ ಬಹುತೇಕ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಕೊಟ್ಟಂತ ಫ್ಯಾಕ್ಟ್ರಿ ಇವತ್ತಿಗೂ ಅವ್ರಿಗೆ ಅಭಿಮಾನ ಐತಿ. ಇದು ಯಾವ್ದೇ ಕಾರಣಕ್ಕೂ ಇದು ಮುಂದೆ ಪ್ರಯಾರಿಟಿಗೆ ಅವ್ರಿಗೆ ಹೋಗ್ಬಾರ್ದು ಅನ್ನುವಂತ ಉದ್ದೇಶದಿಂದ ಇವತ್ತು ಫ್ಯಾಕ್ಟ್ರಿ ಚಾಲೂ ಮಾಡಕ್ ಆಗುದಿಲ್ಲ. ಸುಮಾರು 300 ಟೂರ್ನಿ ಗ್ಯಾಂಗ್ ಬುಕ್ ಮಾಡ್ಬೇಕಂತಂದ್ರ ಸರಾಸರಿ ಒಂದು 15 ಕೋಟಿ ರೂಪಾಯಿ ಬೇಕಾಕತಿ. ಆಮೇಲೆ ಎಲ್ಲ ಇವಾಗ ಚಾಲೂ ಮಾಡ್ಬೇಕಂತಂದ್ರ ಏನು ಬೇಸಿಕ್ ಅವ್ರಿಗೆ ಡೇ ಟು ಡೇ PP ಬ್ಯಾಗ್ಸ್ ಹಿಡ್ಕೊಂಡು, ಲೈಮ್ ಹಿಡ್ಕೊಂಡು, ಸಲ್ಫರ್ ಹಿಡ್ಕೊಂಡು, ಕೆಮಿಕಲ್ಸ್ ಹಿಡ್ಕೊಂಡು, ಗ್ರೀಸು, ಸಣ್ಣ ಸಣ್ಣ ಬೇರಿಂಗ್ಸು, ಏನಾದ್ರು ಒಂದ್ ಸ್ವಲ್ಪ ಎಲೆಕ್ಟ್ರಿಕ್ ರಾಡ್ಸ್ ಅವೆಲ್ಲ ಬೇಕಂತಂದ್ರ ಅವನು ಒಂದ್ 2-3 ಕೋಟಿ ರೂಪಾಯಿ ನಾವು ಸ್ಟಾಕ್ ಇಟ್ಕೋಬೇಕಾಗತ್ತೆ. ಆಮೇಲೆ ಈಗ ಸದ್ಯಕ್ಕ 2 ತಿಂಗಳದ್ದು ವರ್ಕರ್ಸ್ದು ಪೇಮೆಂಟ್ ಬಾಕಿ ಐತೆ ಅಂತ ನಮಗ್ ಬಂದಂತ ಮಾಹಿತಿ. ಅಧಿಕೃತವಾಗಿ ನನ್ನ ಹತ್ರ ಏನೂ ಇಲ್ಲ. ಬಟ್ ಕೇಳಿದಾಗ ಇನ್ನೂ 2 ತಿಂಗಳು ವರ್ಕರ್ಸ್ ಪೇಮೆಂಟ್ ಮಾಡ್ಬೇಕು. ಅದಕ್ಕೊಂದು ಸುಮಾರು 2 ಕೋಟಿ ರೂಪಾಯಿ ಬೇಕಾಗುತ್ತೆ. ಹಿಂಗೊಂದು 20 ಕೋಟಿ ರೂಪಾಯಿ ಬಂಡವಾಳ ಹಾಕ್ಬೇಕು ಈಗ ಸದ್ಯ ಫ್ಯಾಕ್ಟ್ರಿ ಚಾಲೂ ಮಾಡ್ಬೇಕಂತಂದ್ರೆ. ತದನಂತರ ಕ್ರಷಿಂಗ್ ಆದ್ಮೇಲೆ ಆ ಫ್ಯಾಕ್ಟ್ರಿ ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ. ಆಮೇಲೆ ಇವತ್ತ ಎಲ್ಲ ನಮ್ಮ ಈ ಆಕಾಂಕ್ಷಿ ಪ್ಯಾನೆಲ್ ಹೋದಾರು, ಎಲ್ಲರೂ ಹೋದಾರು, ಎಲ್ಲ ನಮ್ಮ ಷೇರುದಾರರಲ್ಲಿ, ರೈತ ಬಾಂಧವರಲ್ಲಿ ನಾವು ಕೈ ಮುಗಿದು ಕೇಳ್ಕೊತೀವಿ. ಯಾಕಪ್ಪ ಅಂತಂದ್ರೆ ದೊಡ್ಡ ಏರಿಯಾ ಇರೋದ್ರಿಂದ ಪ್ರತಿಯೊಬ್ಬ ಷೇರುದಾರರಿಗೆ ನಾವು ವೈಯಕ್ತಿಕವಾಗಿ ಬಂದು ಭೇಟಿ ಆಗ್ಲಿಕ್ಕೆ ಆಗುದಿಲ್ಲ. ಈ ಮಾಧ್ಯಮದ ಮೂಲಕ ತಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೀವಿ. ಎಷ್ಟ್ ಆಕತಿ ಅಷ್ಟ್ ಎಲ್ಲಾ ಷೇರುದಾರರಿಗೆ ನಾವು ಬಂದು ಭೇಟಿ ಆಗ್ತೀವಿ. ಬಂದು ಭೇಟಿ ಆಗ್ಲಿಕ್ಕೆ ಆಗ್ಲೂ ಕೂಡ ಇದೇ ಬರುವ ರವಿವಾರದಿಂದ ತಾವೆಲ್ಲರೂ ಬಂದು ನಮ್ಮ ಒಂದು ಪುನಶ್ಚೇತನ ಪ್ಯಾನೆಲ್ ಪರವಾಗಿ ಎಲ್ಲಾ 15 ಜನ ಸದಸ್ಯರಿಗೆ ಪ್ಯಾನೆಲ್ ಟು ಪ್ಯಾನೆಲ್ ಮತದಾನ ಮಾಡ್ಬೇಕಂತ ಕೈ ಮುಗಿದು ಕೇಳ್ಕೊತೀವಿ. 20 ಕೋಟಿ ದುಡ್ಡು ಏನು ಸಿದ್ಧತೆ ಮಾಡ್ಕೊಡ್ತೀವಿ. ಎಲ್ಲಾರು ವ್ಯವಸ್ಥೆ ಮಾಡ್ಕೊಳ್ಳೇಬೇಕು ನೋಡ್ರಿ. ಈಗ ಕೆಲವೊಂದು ವಿಷಯಗಳನ್ನ ನಾವು ಮಾಧ್ಯಮದಲ್ಲಿ ಹೇಳಿಕ್ ಆಗುದಿಲ್ಲ, ಫೈನಾನ್ಷಿಯಲ್ ಮ್ಯಾಟರ್ಸ್ ನ. ಬಟ್ 20 ಕೋಟಿ ಬಂಡವಾಳ ಜಮಾ ಮಾಡುವಂತ ತಾಕತ್ ನಮ್ಮ ಊರಿನ ಮಂದಿ ನಡುವೆ ಐತಂತ ಈ ಚುನಾವಣೆಗೆ ಈಗ ಒಂದ್ ಕಡೆ ರೈತ ಸಂಘಗಳು ಸರ್ಕಾರಿ MD ಹಾಕ್ಬೇಕು ಅಂತ ಇದೆ ಸರ್. ಈಗ ಖಾಸಗಿ MD ಸಹ ಇದು ಮಾಡಿದ್ದಾರೆ. ಏನ್ ನಿಮ್ದೇನ್ ಸರ್ ಖಾಸಗಿ ಇವ್ರನ್ನೇ ಮುಂದುವರಿಸ್ತಿರೋ ಅಥವಾ ಸರ್ಕಾರಿ MD? ನೋಡ್ರಿ, ಅದು ಆಡಳಿತ ಮಂಡಳಿಯ ಒಂದು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಆಡಳಿತ ಮಂಡಳಿಗೆ ಇರ್ತೈತಿ. ಈಗಿದ್ದಂತ ಆಡಳಿತ ಮಂಡಳಿ ಇವಾಗ ಚುನಾವಣೆ ನಂತರ ಹೊಸ ಆಡಳಿತ ಮಂಡಳಿ ಬರ್ತೈತಿ. ಆಡಳಿತ ಮಂಡಳಿಯಲ್ಲಿ ಬೋರ್ಡ್ ಮೀಟಿಂಗ್ ನಾಗ ಸಬ್ಜೆಕ್ಟ್ ಬರ್ಬೇಕು, ಚರ್ಚೆ ಆಗ್ಬೇಕು. ಆ ಚರ್ಚೆ ಆದಾಗ ಎಲ್ಲ ಹಿರಿಯರ ಜೊತೆ ಡಿಸ್ಕಷನ್ ಮಾಡ್ಬೇಕಾಗ್ತೈತಿ. ಡಿಸ್ಕಷನ್ ಆದ್ಮೇಲೆ ತಗೊಂಡಂತ ಡಿಸಿಷನ್ ಅದು ಅದನ್ನ ಹಿಂಗೆಲ್ಲ ಮಾತಾಡಕ್ ಬರುದಿಲ್ಲ. ತಾವು ಕೇಳಿದ ಪ್ರಶ್ನೆಗೆ ಒಂದು ಬೋರ್ಡ್ ಫಾರ್ಮೇಶನ್ ಆದ್ಮೇಲೆ ತಾವು ಅದನ್ನ ಕೇಳಿದ್ರೆ ಉತ್ತರ ಕೊಡ್ಬೋದು. ಈಗ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಹೋಗೈತ್ರಿ. ಇದಕ್ಕಿಂತ ಮೊದಲು ಏನಾರ ಕಾಂಪ್ರಮೈಸ್ ಮಾಡಕ್ಕೆ ಪ್ರಯತ್ನ ಇಲೆಕ್ಷನ್ ಅಂದ್ರೆ ಬರ್ಡನ್. ಮೊನ್ನೆ ನಾವು ಹೇಳಿದ್ವಿ, ಶಾಸಕರು ಹೇಳಿದ್ರು ಎಲೆಕ್ಷನ್ ನಿಂದ ಮತ್ತೆ ಈ ಸಂಸ್ಥೆ ಮೇಲೆ ಬರ್ಡನ್ ಬರ್ತೈತಿ. ಒಂದು ಸುಮಾರು 25-30 ಲಕ್ಷ ರೂಪಾಯಿ ಸಂಸ್ಥೆ ಮೇಲೆ ಬರ್ಡನ್ ಬರ್ತೈತಿ. ನಾವು ಎಲ್ಲರಿಗೂ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ವಿ, ಹೇಳಿಕ್ ಪ್ರಯತ್ನ ಮಾಡಿದ್ವಿ. ಇವತ್ತ ನಮ್ಮದು ಶಾಸಕರು, 2 ಶಾಸಕರ ಮಾತಿಗೆ ಹೋಗಕ್ಕೆ ಸುಮಾರು ಒಂದು 30 ಜನ ಹಿಂದ್ ತಕೊಂಡಿದ್ದಾರೆ. ಯಾರು ಹಿಂದ್ ತಕೊಂಡಿಲ್ಲ ಅಂತಲ್ಲ, ನಾವ್ ಯಾರ್ಯಾರಿಗೆ ಕೇಳಿದ್ವಿ, ಹೇಳಿದ್ವಿ, ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲ ಹಿರಿಯರು ಕೊಟ್ಕೊಂಡು ಹೇಳಿದಾಗ ಇವತ್ತು ಸುಮಾರು 37 ಜನ ಅಭ್ಯರ್ಥಿಗಳು ಹಿಂದ್ ತಕೊಂಡಿದ್ದಾರೆ ಕ್ಯಾಂಡಿಡೇಚರ್. ಆ 37 ಜನದಾಗ ಒಂದು 30 ಜನರು ನಾವು ಫೋನ್ ಮಾಡಿ ಹಿಂತೆಗ್ಸಿದ್ವು. ಹೇಳಿದ ತಕ್ಷಣ ಪಾಪ ಒಪ್ಕೊಂಡ್ರು ಅವ್ರು. ಇಲ್ರಿ ಹಂಗ ಹೆಂಗ ಅಂತಂದ್ರು. ಆಯ್ತು ನೋಡ್ರಪ್ಪ, ಹಿಂಗೈತ್ ನಮ್ಮ ಉದ್ದೇಶ, ಫ್ಯಾಕ್ಟ್ರಿ ಉಳಿಸ್ಬೇಕಂತ ಅಷ್ಟೇ ಅಲ್ಲಿ ಹೊಂಟಿದೆವು. ಏನಪ್ಪಾ ಫ್ಯಾಕ್ಟ್ರಿ ಒಂದು 10-20 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡಿರ್ತೀವಿ, ಆಮ್ಯಾಗ ನಾವು ಪ್ಯಾನಲ್ ಮಾಡಿದ್ರೆ ಒಂದ್ ಮಾತು ಬೇರೆ. ಸದ್ಯಕ್ಕೆ ಫ್ಯಾಕ್ಟ್ರಿ ಲಾಸ್ನಾಗ ಐತಿ, ಸಂಸ್ಥೆ ಲಾಸ್ದಾಗ ಐತಿ. ನಾವೆಲ್ಲರೂ ಒಂದು ದೊಡ್ಡ ಡಿಸಿಷನ್ ತಗೊಂಡು ಫ್ಯಾಕ್ಟ್ರಿ ಉಳಿಸ್ಬೇಕಂತ ಹೊಂಟಿದೀವಿ. ನೀವು ದೊಡ್ಡ ಮನಸ್ಸು ಮಾಡಿ ನಮ್ಗೆ ಬೆಂಬಲ ನೀಡ್ಬೇಕು ನಮ್ಮ ಪ್ಯಾನಲ್ಗೆ ಅಂತ ಅಂತಲೇ ಸುಮಾರು 30 ಅಭ್ಯರ್ಥಿಗಳು ನಮ್ಮ ಕರೆಗೆ ಹೋಗಟ್ಟು ಇವತ್ತು ಹಿಂದೂ ತಗೊಂಡು ರೈತ ಸಂಘಗಳು ಹೇಳ್ತಾರೆ ಸರ್. ಮತ್ತೆ ಖಾಸಗಿ ಪ್ರಕರಣ ಮಾಡಕ್ ಬಂದವ್ರೆ ನೋಡ್ತಾರೆ 2 ವರ್ಷದ ನಂತರ ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರ್. ಇದನ್ನೇ ಪುನಶ್ಚೇತನ ನಾನು ಹೇಳಿದೆ ನಿಮ್ಗೆ, ಚುನಾವಣೆ ಅಂದ್ರೆ ಆರೋಪ ಪ್ರತ್ಯಾರೋಪ ಇರ್ತಾವ. ನೋಡ್ರಿ, ಅವ್ರು ಏನ್ ಹೊರಗಿನವ್ರಲ್ಲ.
ಅವ್ರು ಯಾರು ಮಾತಾಡತಾರ ಅವರೆಲ್ಲ ನಮ್ಮ ಸಹೋದರರ. ಆ ಸಹೋದರಿಗೂ ನಾನು ಕೈ ಮುಗಿದು ಕೇಳ್ಕೊತೀನಿ, ವೈಯಕ್ತಿಕವಾಗಿ ಆರೋಪಗಳನ್ನ ಮಾಡಕ್ ಹೋಗ್ಬಾಡ್ರಿ, ಆಧಾರ ರಹಿತ ಆರೋಪಗಳನ್ನ ಮಾಡಕ್ ಹೋಗ್ಬಾರ್ರಿ. ನಾವು ಯಾವ ಉದ್ದೇಶದಿಂದ ಇಲ್ಲಿ ಬಂದೀವಿ? ಇಲ್ಲಿ ವಿಠಲ್ ಹಲ್ಗೇಕರ್ ಅವರು ಒಂದು ಫ್ಯಾಕ್ಟ್ರಿ ನಡೆಸ್ತಾರೆ, ಶುಗರ್ ಫ್ಯಾಕ್ಟ್ರಿ. ನಾವು ಒಂದು ಶುಗರ್ ಫ್ಯಾಕ್ಟ್ರಿ ನಡೆಸ್ತೇವೆ. ಅವ್ರದ್ದು ಇರೋದು ಖಾನಾಪುರ ತಾಲೂಕ್ನಾಗ, ನಮ್ದು ಇರೋದು ಇಲ್ಲಿ. ಇಲ್ಲಿಂದ ನಾವು ಕಬೋಯ್ಬೇಕು. ಅಂದ್ರೂ ನಾವು ಇದ್ರೊಳಗೆ ಎದಕ್ಕೆ ಯಾಕಾಕತ್ತೇವ ಅಂತಂದ್ರೆ, ರೈತರಿಗೆ ಇದು ಒಂದು ರೀತಿ ಒಂದು ಬಹಳ ಒಂದು ಇಮೋಷನಲ್ ಬೈಂಡಿಂಗ್ ಐತಿ ಸಂಸ್ಥೆ ಜೊತೆ. ಮಲಪ್ರಭಾ ಸಹಕಾರಿ ಕಾರ್ಖಾನೆ ಜೊತೆ ಈ ಭಾಗದಲ್ಲಿರುವಂತ ರೈತರದು ಬಹಳ ಇಮೋಷನಲ್ ಬೈಂಡಿಂಗ್. ನಮ್ಮ ಪರಿವಾರದ್ದು ಇಮೋಷನಲ್ ಬೈಂಡಿಂಗ್ ಐತಿ, ಬಾಬಾ ಸಾಹೇಬ್ ಅವ್ರದ್ದು ಐತಿ, ಹಲ್ಗೇಕರ್ ಸಾಹೇಬಂದು ಐತಿ. ಹಲ್ಗೇಕರ್ ಸಾಹೇಬ್ ಒಂದು ಅಜ್ಜಿ ಕತೆ ಹೇಳಿದೀಗ ನಿಮಗೆ. ಒಂದ್ ಅಜ್ಜಿ ಕಡೆ ಒಂದು ಶೇರ್ ಇದ್ರು, ಅದನ್ನ ಕೊಡಂತರ ಯಾಕೆ ಅಜ್ಜಿ ಕೊಡ್ಲಿಲ್ಲ? ಯಾಕಪ್ಪ ಅಂತಂದ್ರೆ ಇಮೋಷನಲ್ ಬೈಂಡಿಂಗ್. ಆ ಒಂದು ಆತ್ಮೀಯತೆಯಿಂದ ನಾವು ಈ ಸಂಸ್ಥೆಯನ್ನ ಉಳಿಸ್ಬೇಕಂತ ಇಲ್ಲಿ ಬಂದೇವಿ. ಯಾವುದೇ ರೀತಿಯ ದುರುದ್ದೇಶ ಇಲ್ಲ. ಆ ರೈತ ಬಾಂಧವರಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ, ನೀವು ಆರೋಪ ಮಾಡಕ್ ಹೋಗ್ಬಾಡ್ರಿ, ಆಧಾರ ರಹಿತ ಆರೋಪ ಮಾಡಕ್ ಹೋಗ್ಬಾಡ್ರಿ. ನಿಮ್ದು ಆಸೆ ಏನೈತಿ ಸಂಸ್ಥೆ ಉಳಿಬೇಕು, ನಮ್ದು ಆಸೆ ಏನೈತಿ ಸಂಸ್ಥೆ ಉಳಿಬೇಕು, ಇಬ್ರು ಕೂಡಿ ಸಂಸ್ಥೆ ಉಳಿಸೋನು. ಅದಕ್ಕೆ ಆರೋಪ ಮಾಡಕ್ ಹೋಗ್ಬಾಡ್ರಿ. ನಾವು ಏನ್ ಪ್ಯಾನೆಲ್ ಮಾಡಿದೀವಿ ಆ ಪ್ಯಾನೆಲ್ಗೆ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ರಿ, ನಮ್ಗೆ ಅಧಿಕಾರ ಕೊಡ್ರಿ. ನಾವು ಪ್ರಣಾಳಿಕೆ ಪ್ರಕಾರ ಯಾವ್ದೇ ಕಾರಣಕ್ಕೂ ಯಾವುದೋ ಮಾಲಿಕಿ ಸಭಾ ಹೋಗಬಾರದು, ಈ ಸಹಕಾರಿ ರಂಗದಲ್ಲಿ ಅದು ಮುಂದುವರಿಬೇಕು ಅನ್ನುವಂತ ಉದ್ದೇಶದಿಂದ ಈ ಪ್ಯಾನಲ್ ಮಾಡಿದೆವು. ಮತ್ತೆ ಅವ್ರು ಮಾಡಿದಂತ ಮಾತನ್ನ ರಿಪೀಟ್ ಮಾಡಕ್ ಹೋಗೋದಲ್ಲ, ಯಾಕಂದ್ರೆ ಅದ ಅಂಶ ಐತಿ. ಇದು ನಾನ್ ಪೊಲಿಟಿಕಲ್, ಒಂದೇ ಒಂದು ಅಜೆಂಡಾ, ಈ ಫ್ಯಾಕ್ಟ್ರಿ ಉಳಿಬೇಕು, ಇದನ್ನ ಬೆಳೆಸಬೇಕು. ಎರಡು ಪಾಯಿಂಟ್ ಇಟ್ಕೊಂಡ ಎಲ್ಲಾರು ಹೋಗ್ತು. ಇದಕ್ಕೆ ದಯಮಾಡಿ ಎಲ್ಲರೂ ಸಹಕಾರ ಕೊಡ್ತಾರಂತ ಬಯಸಿದ್ವು. ಯಾಕಂದ್ರೆ ಸಾಕಷ್ಟು ಇದನ್ನ ಡ್ರಾಪ್ ಮಾಡ್ಬೇಕು ಅನ್ನೋಂತ ಉದ್ದೇಶದಿಂದ ಹೋದವ್ರು ನಾವು. ಇದನ್ನಾಗೇನ್ ಸ್ಪರ್ಧೆ ಮಾಡಬೇಕು, ಇಲ್ಲಿ ಬಂದು ಆಡಳಿತ ಮಾಡ್ಬೇಕು ಅನ್ನುವಂತ ಉದ್ದೇಶ ಇದ್ರಿಕಿಲ್ಲ. ರೈತರ ಒತ್ತಾಯ ಮೇರೆಗೆ ಬಹುತೇಕ ಬಹಳಷ್ಟು ರೈತರು ಇದನ್ನ ಮಾಡಿ ಇದಕ್ಕೊಂದು ಏನಾರು ಒಂದು ರೂಪ ಕೊಡ್ಬೇಕು ಅನ್ನೋಂತ ಉದ್ದೇಶ ಆಯ್ತದಾಗ ಎಲ್ಲರೂ ಸೇರಿ ಕೂಡಿ ಮಾತಾಡಿ ಇದಕ್ಕೆ ಇನ್ವೆಸ್ಟ್ಮೆಂಟು ಐತಿ. ಯಾಕಂದ್ರೆ ಇವತ್ತು ಬಹಳ ಕಷ್ಟದ ಪರಿಸ್ಥಿತಿ ಐತಿ. ಪ್ರೆಸ್ ಮೀಟ್ ದಾಗ ಹೇಳುವಂತ ಸ್ಥಿತಿ ಆಗಿಲ್ಲ. ಅದು ಬಂದಾಗ ಒಂದ್ ದಿವ್ಸ ಕರೆದು ನಿಮ್ಗೆ ಹೇಳ್ತಾವ ಅದ್ರ ಪಿಕ್ಚರ್ ಏನೈತೆ ಅನ್ನೋದನ್ನ. ಅದನ್ನ ಯಾವ್ದೇ ಪರಿಸ್ಥಿತಿಲಿ ಹಂತವಾಗಿ, ಯಾಕಂದ್ರೆ ಒಂದೇ ವರ್ಷದಾಗ ಅದನ್ನೇ ಬಣ್ಣ ಕೊಟ್ಟು ಅದನ್ನ ನಿಂದ್ರಸಕ್ ಸಾಧ್ಯ ಇಲ್ಲ. ಸ್ವಲ್ಪ ಟೈಮ್ ತಿಂತೈತಿ. ಮತ್ತೆ ಕ್ರಷಿಂಗ್ ಒಳ್ಳೆ ರೀತಿಯಿಂದ ನಮಗೆ ರೈತರು ಕಬ್ಬು ಪೂರೈಸಿದ್ದಾದ್ರೆ ಅದ್ರ ಅನುಗುಣವಾಗಿ ಸ್ವಲ್ಪ ಮಾಡಿಫಿಕೇಶನ್ಸ್ ತಗೊಂಡು ಇಂಪ್ರೂವ್ಮೆಂಟ್ ಮಾಡ್ಕೊಂತ ಅದನ್ನೊಂದು ಸುಸ್ಥಿತಿಯಲ್ಲಿ ತರುವಂತ ಕೆಲಸ ಎಲ್ಲರೂ ಸೇರಿ ಮಾಡ್ಬೇಕಂತ ಅನ್ನುವಂತ ಇಷ್ಟ ಇಟ್ಕೊಂಡ ಇದ್ದಂತ ಎಲ್ಲಾ ಮೆಂಬರ್ಸ್ಗಳು ಕೂಡ ಅದನ್ನ ಒಂದು ಅಜೆಂಡಾ ಇಟ್ಕೊಂಡ ಅವರು ಕೂಡ ಮುಂದೆ ಬಂದರು. ಅದಕ್ಕೆ ತಾವೆಲ್ಲ ಇದನ್ನ ಎಲ್ಲ ತಮ್ಮ ಪ್ರಸಾರ ಮಾಧ್ಯಮ ಮುಖಾಂತರ ಎಲ್ಲ ಪ್ರಿಂಟ್ ಮೀಡಿಯಾ ಮುಖಾಂತರ ತಾವೆಲ್ಲರಿಗೂ ಈ ಉದ್ದೇಶಗಳನ್ನು ತಿಳಿಸ್ತಾರಂತ ಬಯಸ್ತಾ ಮುಂದೆ ನಮ್ಮ ಹಿರಿಯರಾದಂತ ಖಾನಾಪುರ ಶಾಸಕರು ಅವರು ಕೂಡ ಒಂದೆರಡು ಮಾತು ಮಾತಾಡ್ಬೇಕು ಅಂತ ಹೇಳಿ. ಮರಾಠಿ ಮಾತಾಡ, ಕನ್ನಡದಾಗ ಮಾತಾಡ, मराठी मध्ये ಎಲ್ಲರಿಗೂ ನಮಸ್ಕಾರ. ನಮ್ಮ खानापूर, कित्तूर, बेलवंगल, बेळगाव, धारवाड क्षेत्रामध्ये कर्नाटक राज्यामध्ये पहिल्यांदा स्थापन झालेली 1961 साली आपल्या खानापूरचे कैलासवासी श्री मल्लापन्ना होसमनी ज्यांनी DCC बँक ची स्थापना केली त्या व्यक्तीनं त्या कारखान्याची सुरुवात केलेली आहे. आणि अशा कारखान्यामध्ये जवळजवळ 15,000 शेअर्स धारक आहेत, रैत बांधव आहेत. त्या रैत बांधवांच्या ताब्यात फॅक्टरी गेली 66 सीझन पर्यंत, म्हणजे 66 सीझन ಇದು ಕಂಟಿನ್ಯೂಸ್ ಈ ರೈತ ಕೈನಲ್ಲಿ ಅದ. ಈಗ ಲಾಸ್ಟ್ 3 ವರ್ಷ ನಾವು ನೋಡಿದ್ವಿ, 5 ವರ್ಷದಲ್ಲಿ 3 ವರ್ಷ ಅಲ್ಲೇ ಫ್ಯಾಕ್ಟರಿ ನಡ್ಸಾಕ ರೊಕ್ಕ ಇಲ್ಲ, ಅದ ಪರಿಸ್ಥಿತಿ ಇತ್ತು. ಅದು ಬಂದ್ ಆಗಿದ್ರೆ ನಮ್ಮ ರೈತ ಕೈನಲ್ಲಿ ಅವರು ಬೇರೆ ಒಂದು ಕಂಪನಿ ಯಾರೋ ಒಂದು ಮನುಷ್ಯ ಕೈನಲ್ಲಿ ಹೋಗ್ತಾರೆ. ಆ ಪ್ರಕಾರ ಹೋಗಬಾರದು ಅಂತ ನಾವು ನಮ್ಮ ಸಂಸ್ಥೆಯಿಂದ ಜಸ್ಟ್ ಫ್ಯಾಕ್ಟರಿ ನಡ್ಸಕ್
6-7 ಕೋಟಿ ಪ್ರತಿ ವರ್ಷ 3 ವರ್ಷ ನಾವು ಕೊಟ್ಟು ಬಂದಿದ್ದೆ. ಆ ಕಾರಣಕ್ಕೆ ಇದ ಎಲೆಕ್ಷನ್ ಬಂತು. ಈಗ ನಾವು ಅವ್ರಿಗೆ ಮದತ್ ಮಾಡಿಲ್ಲ ಅಂದ್ರ 2 ವರ್ಷ ಹಿಂದೆ ಇದ ಬಂದ್ ಮಾಡಿ ಅದ ಒಂದ ಕಂಪನಿಗೆ ಪಕ್ಕಾ ಹೋಗಾಕ ಚಾನ್ಸ್ ಇತ್ತು. ಅದ ಕಾರಣ ಈಗ ಸದ್ಯ ಪರಿಸ್ಥಿತಿ ಬಂತು. ಈಗ ಮುಂದೆ ಏನು ಮಾಡಬೇಕು ಅಂತ ನಮ್ಮ ಚರ್ಚಾ ನಮ್ಮ MLC ಚಂದ್ರರಾಜ್ ಹಟ್ಟಿಹೊಳಿ ಸಾಹೇಬ್ ಮತ್ತು ನಮ್ಮ ಕಿತ್ತೂರು ಶಾಸಕ ನಮ್ಮ ಫ್ರೆಂಡ್ ಇದು ಬಾಬಾ ಸಾಹೇಬ್ ಪಾಟೀಲ್ ಅವ್ರು ಚರ್ಚೆ ಮಾಡಿ ಈಗ ಸರ್ಕಾರದಿಂದ ಏನ್ ಪುನರ್ಚೇತನ್ ಮಾಡಕ್ ಏನ್ ಫಂಡ್ ನೀವು ತಗೋತೀರಿ ಇಲ್ಲ ಅಂತ ಪ್ರಶ್ನೆ ಅವ್ರಿಗೆ ಮಾಡಿದೆ. ಯಾಕಂದ್ರೆ ಅವ್ರದ್ದು ಸರ್ಕಾರದ ಅವರು ಆ ಟೈಮ್ನಲ್ಲಿ ಹೇಳಿದ್ದಾರೆ, ನಾವು ಸರ್ಕಾರದಿಂದ ಫಂಡ್ ತಗೊಂಡು ಈ ಫ್ಯಾಕ್ಟ್ರಿ ಪುನಶ್ಚೇತನ ಮಾಡೋಣ, ನೀವು ಸ್ವಲ್ಪ ಎಲ್ಲ ಕೂಡಿ ಈ ಎಲೆಕ್ಷನ್ ಮಾಡೋಣ ಅಂತ ಹೇಳಿದ ಪ್ರಕಾರ ನಾವು ಅವ್ರಿಗೆ ಎರಡಿಗೆ ಬೆಂಬಲ ಕೊಟ್ಟಿದ್ದೆ. ಯಾಕಂದ್ರ ಈಗ ಫ್ಯಾಕ್ಟ್ರಿ ಉಳಿಬೇಕು. ಫ್ಯಾಕ್ಟ್ರಿ ಅದ ರೈತ ಮಂದಿಗೆ ಏನು ಅವ್ರ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ, ಅವರು ರೆಡಿ ಅದಾರ, ಕಬ್ಬು ಕೊಡಕ್ ರೆಡಿ ಅದಾರ. ಈ 2 ಸೀಸನ್ ನಾವು ನೋಡಿದ್ದೇವೆ, ಇಲ್ಲಿ ಬಹಳ ಅಭಿಮಾನಿ ಅದಾರ ರೈತ ಮಂದಿ. ಅವರು ಏನಾಗ್ಲಿ ಅಲ್ಲೇ ಕಬ್ಬು ಹಾಕ್ತೇವಂತ ಪ್ರತಿ ಸಲ ಅವರು 2 ಲಕ್ಷ 2.5 ಲಕ್ಷ ಆ ತನಕ ಕ್ರಷಿಂಗ್ ಮಾಡಿ ಬಂದಿದೆ. ಈಗ ನಾವು 3 ಮಂದಿ ಒಂದು ಸರ್ಕಾರದಲ್ಲಿ ಅದ. ಇದು ಇದ್ಮೇಲೆ ನಾವು ಏನ್ ಮಾಡ್ಬೇಕು ಆ ಪ್ರಕಾರದ ಪ್ರಣಾಳಿಕೆ ಮಾಡಿದೆ. ಈ ಪ್ರಣಾಳಿಕೆ ಪ್ರಕಾರ ಒಂದು NH4 ಹೈವೇ ಇದು ಸಮೀಪ್ ಅದ ಈ ಫ್ಯಾಕ್ಟರಿ ಅದ. 200ಕ್ಕಿಂತ ಹೆಚ್ಚು ಜಮೀನ್ ಆ ಫ್ಯಾಕ್ಟರಿ ಹೆಸರಿನಲ್ಲಿ ಅದ. ಅಲ್ಲೇ ಈಗ ಮಾಡರ್ನ್ ಏನ್ ನಮ್ಮ ಗಡ್ಕರಿ ಸಾಹೇಬ್ ಹೇಳ್ತಾರಲ್ಲ, ಏನೇನು ಮಾಡಬಹುದು ಈ ಕಬ್ಬದಿಂದ, ಗ್ರೀನ್ ಹೈಡ್ರೋಜನ್ ಅಂತ ಹೇಳ್ತಾರೆ. ಲಾಸ್ಟ್ ಇದ ಪ್ರಾಡಕ್ಟ್ ಗ್ರೀನ್ ಹೈಡ್ರೋಜನ್. ಆ ಗ್ರೀನ್ ಹೈಡ್ರೋಜನ್ ತನಕ ನಾವು ಎಲ್ಲ ಹೋಗ್ಬೇಕು. ಈ ಎಲ್ಲಾ ರೈತ ಮಂದಿ ಮತ್ತ ಅವ್ರದ್ದು ನಮ್ದ ಟೀಮ್ ಮತ್ತ ಏನ ಇದು ಪಕ್ಷಿ ಭೇದ ಭಾವ ಬಿಟ್ಟು ಅಲ್ಲೇ ಎಲ್ಲಾರು ನಾವು ಕೆಲಸ ಮಾಡಿದ್ರ ಅಲ್ಲೇ ನಮ್ಮ ಮತ್ತ ಈ ಫ್ಯಾಕ್ಟ್ರಿದ ಬೇಕು ಅಂದ್ರ 30 ಕೋಟಿ ತನಕ ನೀವು ಪೈಲಾ ರೊಕ್ಕ ಹಾಕಿ ಅದ ಹೊಸ ಬಾಯ್ಲರ್ ಮಾಡ್ಬೇಕು. ಹೊಸ ಬಾಯ್ಲರ್ ಮಾಡಿದ್ಮೇಲೆ ನಿಮ್ದು ಮುಂದಿನ ಸೀಸನ್ ಚಲೋ ಆಗ್ತಾರೆ. ಆ ಎಲ್ಲ ನೋಡಿ ನಾವು ಇದ ಪ್ರಯತ್ನ ಇದು ರೈತ ಸಲುವಾಗಿ ನಾವು ಒಕ್ಕಟ್ಟು ಇವ್ರಿಗೆ ಸಪೋರ್ಟ್ ಮಾಡಿ ನಾವು ಅರಿಸಿ ಬರೋಣ. ಕರೆಕ್ಟ್ ಅದರ ಕನ್ನಡ? ಯಾಕಂದ್ರ ನಿಮ್ಮ ಮೇಲೆ ವಿಶ್ವಾಸ ಅದ, ನಮ್ಮ ಮೇಲೆ ವಿಶ್ವಾಸ ಅದ. ಅದು ಪ್ರತಿ ಸಲ ಮತ್ತ 15 ದಿನದಲ್ಲಿ ಬಿಲ್ ಕೊಡ್ಬೇಕು. ನಮ್ಮ ಏರಿಯಾನಲ್ಲಿ ನಮ್ಮ ಖಾನಾಪುರ ತಾಲೂಕ 12 ಲಕ್ಷ ಟನ್ ಕಬ್ಬದ ನಮ್ಮ ಏರಿಯಾನಲ್ಲಿ. ನಾವು ಎಷ್ಟು ಇಲಾಖೆ ಏನ್ ಎಷ್ಟು ಮಾಡ್ತೇವೆ? 3 ಲಕ್ಷ 4 ಲಕ್ಷ, ಇಲ್ಲೇ 3 ಲಕ್ಷ 4 ಲಕ್ಷ. ಮತ್ತೆ ಬೇರೆ ಫ್ಯಾಕ್ಟರಿ ಚಿಂತಾ ಮಾಡ್ಬೇಡ್ರಿ, ನಮ್ಮ ಕಡೆ ಕಬ್ಬು ಉಳಿತಾರ. ಅದ ಕಾರಣ ಮುಂದ ನಮ್ಮ ಟೀಮ್ ಲೀಡರ್ ಅದಾರ, ಆ ಟೀಮ್ ಲೀಡರ್ ಜೊತೆ ಮುಂದೆ ಏನು ಹೇಳಿದಲ್ಲ 10 ಟನ್ 10,000 ಟನ್ ಪ್ರತಿ ಕೆಪಾಸಿಟಿ ಮಾಡಿ ಒಂದು ಹೊಸ ಲ್ಯಾಂಡ್. ಈಗ ಈ ಪ್ರಣಾಳಿಕೆ ನೋಡಿದ್ರೆ ನಿಮ್ಗೆ ಇರ್ತಾರೆ. ಯಾವ ಫ್ಯಾಕ್ಟ್ರಿ ಏನ್ ಕಾಲೇಜ್ ಮಾಡಿಲ್ಲ, ಫಸ್ಟ್ ನಾವು ಪ್ಲಾನ್ ಮಾಡ್ತೇವೆ. ಈಗ ಈ ಏರಿಯಾನಲ್ಲಿ ಕಾಲೇಜ್ ಹುಡುಗರಿಗೆ, ರೈತ ಮಂದಿಗೆ, ರೈತ ಹುಡುಗರಿಗೆ ಎಜುಕೇಶನ್ ಬಗ್ಗೆ ಕಾಳಜಿ ತಗೊಂಡ್ ಈ ಪ್ಯಾನಲ್ ಎಲ್ಲ ಏನೇನ್ ಮುಂದೆ ಮಾಡ್ಬೇಕು ಆ ಪ್ರಕಾರ ಮಾಡೋಣ ಅಂತ ಹೇಳಿ ಮಾಡ್ತಾರಂದ್ರ ಮತ್ತ ಬೇರೆ ಆಗ್ತಾರೆ. ಮಾಡೋಣ ಅಂತ ಹೇಳಿ
ಎಲ್ಲ ಈಗ ರೈತರ ಸಪೋರ್ಟ್ ಪತ್ರಕಾರ ಬಂಧುಗೆ ಪೈಲಾ ನಮಸ್ಕಾರ ಮಾಡಿಲ್ಲ, ಈಗ ಮಾಡ್ತೇವೆ. ಯಾಕಂದ್ರೆ ನೀವು ಎಲ್ಲಾ ಸುದ್ದಿ ಎಲ್ಲರಿಗೆ ರೈತ ಮುಖಾಂತರ ಹೋಗಬೇಕು. ಮತ್ತು ಎಲ್ಲಾ ರೈತಗೆ ಈ ಪ್ಯಾನೆಲ್ಗೆ ಸಪೋರ್ಟ್ ಮಾಡ್ರಿ ಈ ವರ್ಷ. ಯಾಕಂದ್ರೆ ಇದು ಪ್ಯಾನೆಲ್ ಹೆಸರು ಏನಾದ್ರ ಪುನಶ್ಚೇತನ್ ಪ್ಯಾನೆಲ್ ಅಂದ್ರ ಪುನರ್ಜನ್ಮ ಪ್ಯಾನೆಲ್ ಇದೆ. ಪುನರ್ಚೇತನ್ ಅಂದ್ರೆ ಮರಾಠಿನಲ್ಲಿ ಇದು ಯಾವಾಗ ಲಾಟ್ ಏನ್ ಆಗ್ತಾರಲ್ಲ ಆ ಪ್ರಕಾರ ಫ್ಯಾಕ್ಟರಿ ಅದಾರ. ಅದ ಪುನಃ ರೀಜನ್ಮ ಪುನರ್ಜನ್ಮ ಮಾಡಾಕ್ ಈ ಪ್ಯಾನೆಲ್ಗೆ ನೀವು ರೈತ ಮಂದಿ ಓಟ್ ಹಾಕ್ರಿ ಅಂತ ಹೇಳಿ ನಾವು ಈಗ ರಾಜ್ಯ ಸರ್ಕಾರದಿಂದ ಈಗ ಮೊನ್ನೆ ಒಂದು ಸಕ್ಕರೆ ಸಚಿವರು ಹೇಳಿದ್ರು ಸರ್, ಬರೀ ಅಥಣಿ ಮತ್ತೆ ಹಿರೇನಂದಿ ಅವಕ್ಕೆಲ್ಲ ಪುನಶ್ಚೇತನಕ್ಕೆ ಅಮೌಂಟ್ ಬಿಡುಗಡೆ ಮಾಡೋದಕ್ಕೆ ಸಿದ್ದರಾಮಯ್ಯ ಕೊಟ್ಟಿದ್ರು ಸರ್. ಆದ್ರೆ ಮಲಪ್ರಭಾ ಫ್ಯಾಕ್ಟರಿನೇ ಬಿಟ್ಬಿಟ್ಟಿದ್ರು ಸರ್. ಇಂಥವದಲ್ಲಿ ಈಗ ತಾವೇನಾದ್ರು ಒತ್ತಡ ಇರ್ತದೆ? ಬಿಟ್ಟಿದ್ದಾರೆ ಅಂತ ಯಾರು ಹೇಳಿದಾರೆ? ಅಲ್ಲ, ಮಲಪ್ರಭಾ ತಗೊಂಡಿಲ್ಲ, ಯಾರು ಹೇಳಿದ್ರು? ಪ್ರಸ್ತಾವನೆ ಕೊಟ್ಟಿದ್ರಿ ಸರ್. ಆನಂದ್ ಒಳಗಿದ್ರೆ ಎಲ್ಲರಿಗೂ ಕೊಡಿ ಅಂತ ಹೇಳ್ಬಿಟ್ಟು ಪ್ರಸ್ತಾವನೆ ಕೊಟ್ಟಿದ್ರಿ. ಆಡ್ ಆಗೈತಿ, ಆಡ್ ಆಗೈತಿ. ಬರ್ತಾರೆ ಪ್ರಪೋಸಲ್ NCDC ಇಂದ ಕೊಡ್ಬೇಕು ಅನ್ನೋದ್ರಾಗ ಬೇರೆ ಡ್ರಾಪ್ ಮಾಡಿದ್ರು. ನಮ್ದು ಕೂಡ ಮಲಪ್ರಭಾ ಆಡ್ ಆಗೈತಿ. ಪ್ರಯತ್ನ ಮಾಡ್ತೀವಿ ಸರ್. ಈ ಕೇಂದ್ರ ಸರ್ಕಾರದಿಂದ ನಿಮ್ದು ಸರ್, ನಮ್ದು ಸ್ವಲ್ಪ ಬರ್ಬೇಕು ಸರ್. 3.5 ಕೋಟಿ ಕೇಂದ್ರ ಸರ್ಕಾರ ಅಂದ್ರೆ NCDC ಈಗ ಆಲ್ರೆಡಿ ಅಲ್ಲೇ ಲೋನ್ ಮಂಜೂರ್ ಆತ. ಆ ಲೋನ್ ಮಂಜೂರ್ ಮಾಡಕ್ ಏನ್ ಕ್ರೈಟೇರಿಯಾ ಅದಾರ, 3 ವರ್ಷ ಅದ ಪ್ರಾಫಿಟ್ ನಲ್ಲಿ ಫ್ಯಾಕ್ಟರಿ ಇರಬೇಕು. ಎಲ್ಲರಿಗೆ ಒಂದ್ ಮೆಸೇಜ್ ಹೋಗಿದೆ. ಈಗ ಅರ್ಜಿ ಯಾಕೆ ಬಂದ ನೀವು ತಿಳಿಸ್ರಿ. ಪೈಲ 2.75 crores NCDC ದಿಂದ ಬರ್ತಾರ ಅಂತ ಸುದ್ದಿ ಹೋಗಿದ ಮೇಲೆ ಎಲ್ಲಾ ರೆಡಿ ಅದಾರ. ಈಗ ಈಗ 275 crores ಬರಾಕ 3 ವರ್ಷ ಕಮ್ಮಿ 3 ವರ್ಷ ಪ್ರಾಫಿಟ್ ನಲ್ಲಿ ಫ್ಯಾಕ್ಟರಿ ಇರಬೇಕು. ಅದ ಡ್ಯೂಟಿ ಅವ್ರದೇ ಅದಾರ. ಈಗ ಅರೀಸ್ ಬಂದ ಮೇಲೆ ಇಲ್ಲ, ಈ ಫಸ್ಟ್ ವರ್ಷ ಪ್ರಾಫಿಟ್ ನಲ್ಲಿ ಬರಬೇಕು, ನೆಕ್ಸ್ಟ್ ವರ್ಷ ಪ್ರಾಫಿಟ್ ನಲ್ಲಿ ಬರಬೇಕು, ಮುಂದಿನ ನೆಕ್ಸ್ಟ್ ವರ್ಷ ಪ್ರಾಫಿಟ್ ನಲ್ಲಿ ಬಂದ ಮೇಲೆ ಅವರು ಗವರ್ಮೆಂಟ್ ಅವ್ರದ್ದು ಗ್ಯಾರಂಟಿ ಸೈನ್ ಮಾಡಿದ ಮೇಲೆ ಬರ್ತಾರೆ. ಈ ಸೀಸನ್ ಸ್ಟಾರ್ಟ್ ಮಾಡಕ್ಕೆ ಎಷ್ಟು ದುಡ್ಡಿನ ಅವಶ್ಯಕತೆ ಇದೆ? ಈಗ ಈ ಪ್ರಸ್ತುತ ಸೀಸನ್ ಚಾಲೂ ಮಾಡಾಕ್ರಿ ಸುಮಾರು 20 ಕೋಟಿ ರೂಪಾಯಿ ಬಂಡವಾಳ ಬೇಕಾಕತಿ. ಯಾಕಂತಂದ್ರೆ ನಾವು ಕಟಾವ್ ಗ್ಯಾಂಗು ಮತ್ತ ಫ್ಯಾಕ್ಟ್ರಿ ಸೇರ್ಸ್ ಅಂದ್ರ ಲಾಸ್ಟ್ ಟೈಮ್ ನಾವು ಒಂದ್ ನಮ್ಮ ಊರಾಗ ಒಂದ್ ಲೇಡೀಸ್ ಅದಾರ. ಈಗ ಸದ್ಯ ಅವರು ಬಹುತೇಕ 75 years ಓಲ್ಡ್ ಅದಾರ. ಈಗ ಒಂದ ಓಟ್ ಅದಾರ ನಮ್ ಊರಾಗ. ನಮ್ಗೆ ಕೊಡ್ರಿ ಇದ ಅಂತ ಹೇಳಿದ್ರೆ ಅವ್ರು ಕೊಡಾಕ್ ರೆಡಿ ಇಲ್ಲ. ಯಾಕಂದ್ರ ಅವ್ರ ಕಡೆ ಪ್ರತಿ ಸಲ ಲಾಸ್ಟ್ ಟೈಮ್ ಒಂದ್ ಶೇರ್ಗೆ 40 ಟನ್ ಅದ ಕಂಡೀಷನ್ ಇತ್ತು. ಆ ಶೇರ್ಸ್ ಖರೀದಿ ಮಾಡಕ್ ಹೋಗಿದ್ರ ಅವ್ರು ಬ್ಯಾಡ ನಮ್ ಇರ್ಲಿ. ಆ ಪ್ರಕಾರ ಅದ ಇಂಪಾರ್ಟೆಂಟ್ ಅದ ಮಹತ್ವ ಇತ್ತು. ಶೇರ್ಸ್ ಇಂಡೆಕ್ಸ್ ಅಂತ ಹೇಳ್ತಾರಲ್ಲ ಶೇರ್ ಬಾಜಾರ್ನಲ್ಲಿ, ಆ ಫಸ್ಟ್ ಇದು ರೇಣುಕಾ ಬರ್ತಾರ, ರೇಣುಕಾ ಶುಗರ್ಸ್ ಇಂಡೆಕ್ಸ್ ನಲ್ಲಿ. ಈಗ ಹಳೆ ಪದ್ಧತಿ ನೋಡಿದ್ರ ಮಲಪ್ರಭಾ ಶುಗರ್ಸ್ ಎಲ್ಲಾರಿಗೆ ಹಿಂದ್ ತಗೊಂಡು ಹೋಗಾಕ್ ಚಾನ್ಸ್ ಇತ್ತು. ಮಧ್ಯಂತರಿ ಏನಾಯ್ತು ನಮ್ಗೆ ಗೊತ್ತಿಲ್ಲ. ನಾವು ಏನು ಒರಿಜಿನಲಿ ಇದ ಶುಗರ್ ಫ್ಯಾಕ್ಟರಿ ಮನುಷ್ಯ ರೈತ ಮನುಷ್ಯ ಇಲ್ಲ, ನಮ್ಮ ಹೊಲ ಇಲ್ಲ, ಏನೂ ಇಲ್ಲ ಪೈಲ. ಈಗ ಸದ್ಯ ಇನ್ ಎಲ್ಲಾ ರಾಜಕಾರಣ ನೋಡಿದ್ರ ಸ್ವಲ್ಪ 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 ತಿಳ್ತಾರ. ಈಗ ಅದ ತಿಳಿದ ಮೇಲೆ ನಮ್ಮ ಮಂದಿಗೆ ಏನ್ ತ್ರಾಸ ಆಗ್ತಾರ ಆ ಪ್ರಕಾರ ನಾವು ಪ್ರಯತ್ನ ಮಾಡ್ತೇವೆ. ಇದು ಬಹಳ ಮಂದಿ ಹೇಳ್ತಾರ, ನೀವು ಅವ್ರಿಗೆ ಯಾಕೆ ಸಪೋರ್ಟ್ ಮಾಡಿದ್ರಿ, ಅವ್ರಿಗೆ ಯಾಕೆ ಸಪೋರ್ಟ್ ಮಾಡಿದ್ರಿ, ಅಲ್ಲೇ ಯಾಕೆ ಹೋಗಿದ್ರಿ, ರಾಜಕೀಯ ಹೆಂಗ ಮಾತಾಡ್ತಾರ. ರೈತ ಮಂದಿಗೆ ಯಾರು ನೋಡ್ತಾರ? ಆ ಕಾರಣ ಈಗ ಸದ್ಯ ನಮ್ಮ ರೈತ ಬಾಂಧವ ಅದಾರ, ಅಲ್ಲೇ ಹೋಗಿ ಏನೇನ್ ಭ್ರಷ್ಟಾಚಾರ ಆಗ್ತದ ಅವ್ರದ ಸರಿ ಆಧಾರ, ಅವ್ರದ ಏನ್ ಇನ್ಕ್ವೈರಿ ಚಾಲು ಆಧಾರ ಅದ ಆಗ್ತಾ ಇದೆ. ಯಾರು ಏನ್ ಮಾಡಿದಿಲ್ಲ ಅದು ಇನ್ಕ್ವೈರಿ ಆಗ್ಲಿ.
ನಮಗೆ ಏನು ಪ್ರಾಬ್ಲಮ್ ಇಲ್ಲ. ಈಗ ಮುಂದೆ ಏನ್ ಮಾಡಬೇಕು ಆ ಪ್ರಕಾರ ನಾವು ಕೂಡೆ ಮತ್ತ ಈ ಹೊಸ ಏನ್ ಕ್ಯಾಂಡಿಡೇಟ್ ಬರ್ತಾರಲ್ಲ ಈಗ ಡೈರೆಕ್ಟರ್ ಆಗಿ ಎಲ್ಲಾ ಕೂಡ ಮತ್ತು ರೈತ ಮಂದಿಗೆ ಚರ್ಚೆ ಮಾಡಿ ಈ ಏನ ಅಜೆಂಡಾ ಅದಾರಲ್ಲ ಎಲ್ಲ ನಾವು ಮಾಡಕ್ ರೆಡಿ ಇದೆ. ಅದ ಆ ಟೀಮ್ ಅದ ಏನ ಹೆಡ್ ಮಾಸ್ಟರ್ ಬೇಕಲ್ಲ ಅದ ಈಗ ಹೇಳ್ತೇವೆ ನಿಮ್ಗೆ. ಈ ಟೀಮ್ ಹೆಡ್ ಮಾಸ್ಟರ್ ಅವರು ಯಾರ ಚಂದ್ರಾಜ. ಮತ್ತ ನಿಮ್ಮ ಈಗ ಆಗಿದ ಮೇಲೆ ನೀವು ಬರ್ಬೇಕು ಅಂತ ಹೇಳ್ಬೇಡ್ರಿ. ಅವರು ಮಾಡ್ತಾ ಇದ್ದ. ನೀವು ಎಲ್ಲ ಏನ ಕೋಆಪರೇಟಿವ್ ಏನ ಸಹಕಾರ ಅಂತ ಏನ ತಿಳಿತಾರಲ್ಲ ಆ ಪ್ರಕಾರ ನೀವು ಎಲ್ಲಾ ಡೈರೆಕ್ಟರ್ಸ್ ಹೋಗ್ಬೇಕು. ಇಲ್ಲಾಂದ್ರ ನೀವು ಒಕ್ಕಟ್ಟಿದ್ರ ಎಲ್ಲ ಆಗ್ತಾರೆ ಮುಂದ. ಅದು ಪ್ರೇಸ್ ಮುಂದೆ ಹೇಳ್ತೇವೆ ನಾವು. ಯಾಕಂದ್ರೆ ಸಹಕಾರ ರಂಗನಲ್ಲಿ ಒಂದ ನಮ್ಮ ಕಡೆ ಕುರ್ಬರ್ ಅಂತ ಹೇಳ್ತಾರೆ. ಈಗ ಕುರಿನಲ್ಲಿ ಒಂದ ಕುರ್ಬರ್ ಬೇಕು. 2 ಕುರ್ಬರ್ ಇದ್ರ ನಡಂಗಿಲ್ಲ. ನಾವು ಈಗ ಸದ್ಯ ಅವ್ರು ಕುರ್ಬರ್ಗೆ ಸಪೋರ್ಟ್ ಮಾಡಕ್ ಬಂದಿದ್ದಾರೆ ಬಾಬಾ ಸಾಹೇಬ್. ನಾವು ಅದೇ ಕಾರಣ ನಮ್ಗೆ ವಿಶ್ವಾಸ ಅದ, ಚಂದ್ರರಾಜ್ ಅವ್ರದ್ದು ವಿಶ್ವಾಸ ಅದ. ಅವ್ರು 2 ಫ್ಯಾಕ್ಟರಿ ನಡೆಸ್ತಾರ. ಮತ್ತು ಏನೀಗ ಸದ್ಯ ನೀವು 28 ರಿಸಲ್ಟ್ ಬಂದ ಮೇಲೆ ಅಲ್ಲಿ ಯಾರು ಬರ್ತಾರಲ್ಲ ಅಂತ ಹೇಳ್ತಾರೆ. ಎಲ್ಲ ಹೇಳ್ತಾರೆ. ಈಗ ಇಲೆಕ್ಷನ್ ಅಂತ ಯಾರು ಬರ್ತಾರಲ್ಲ ಅವ್ರಿಗೆ ಗೊತ್ತಾಗ್ತಾರೆ. ಇಲ್ಲಿ ಪೈಲಾ ಅವರು MD ಹೇಳ್ತಾರೆ ಅವ್ರದ ಪೇಮೆಂಟ್ ಕೊಡ್ಬೇಕು, ಯಾರ್ದ ಎಂಪ್ಲಾಯೀಸ್ ಪೇಮೆಂಟ್ ಕೊಡ್ಬೇಕು, ಮತ್ತ ಹಳೆ ಬಿಲ್ ಅದ ಕೊಡ್ಬೇಕು, ಮತ್ತ ಮಷಿನರಿ ಅದ ಏನಾದಾರಲ್ಲ ಬಾಯ್ಲರ್. ನಮ್ಮ ಬಾಯ್ಲರ್ ಅಂದ್ರ ಯಾರ ಕಡೆ ಫ್ಯಾಕ್ಟ್ರಿ ಅದಾರಲ್ಲ ಅವ್ರಿಗೆ ಗೊತ್ತಿಲ್ಲ. ಆ ಬಾಯ್ಲರ್ ಬಗ್ಯಾಸ ಬರಂಗಿಲ್ಲ. ಅಲ್ಲಿ ನಮ್ಮ ಮಲಬುರ ಫ್ಯಾಕ್ಟರಿ ಬಾಯ್ಲರ್ ಅದಾರಲ್ಲ ನೀವು ಹೋಗಿದ್ಮೇಲೆ ನೋಡ್ರಿ, ಅಲ್ಲೇ ಬಗ್ಯಾಸ್ ಹೊರಗೆ ಬರಂಗಿಲ್ಲ. ಯಾಕಂದ್ರೆ ಎಲ್ಲಾ ತಿಂತಾರ ಅವರು. ಅಂದ್ರೆ ಬಗ್ಯಾಸ್ ಜಾಸ್ತಿ ಬೇಕಾಗತ್ತೆ ಬಾಯ್ಲರ್ಗೆ, ಬಗ್ಯಾಸ್ ಕಡಿಮೆ ಬೀಳ್ತದೆ. ಅದ ಬಗ್ಯಾಸ್ ಹೊರಗೆ ಹೋಗಿದ್ರ ಇದು ಬರಂಗಿಲ್ಲ ಅಂದ್ರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.